ತತ್ರ ದೇವತಾಃ, ಎಲ್ಲಿ ನಾರಿಯರನ್ನ ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ಹೇಳಿ. ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಸನಾತನ ಧರ್ಮ ಮತ್ತು ನಾವು ನಡೆದು ಬಂದಿರುವಂತಹ ಹಾದಿ, ಇದನ್ನೆಲ್ಲ ನೀವು ವಿಶ್ಲೇಷಣೆ ಮಾಡಿ. BA BCom BSW ವಿದ್ಯಾರ್ಥಿಗಳಿದ್ದೀರಿ, ಇತಿಹಾಸವನ್ನ ಓದ್ತೀವಿ. ಅಕ್ಕಮಹಾದೇವಿಗೆ ಕೊಟ್ಟಿರುವಂತಹ ಸ್ಥಾನ, ಇತಿಹಾಸದಲ್ಲಿ ಮಹಿಳೆಯರಿಗೆ ಕೊಟ್ಟಿರುವಂತಹ ಸ್ಥಾನ. BA ಒಳಗೆ ನೀವು ಸಿಂಧು ನಾಗರಿಕತೆಯನ್ನು ಓದಿರಿ. ಸಿಂಧು ನಾಗರಿಕತೆ, ಹರಪ್ಪ ಮೊಹೆಂಜೋದಾರೋ ಒಳಗೆ ಮಾತೃ ಪ್ರಧಾನ ಕುಟುಂಬದ ವ್ಯವಸ್ಥೆ ಇತ್ತು. ಯಾವಾಗ? ಕ್ರಿಸ್ತಪೂರ್ವ ಎಷ್ಟೋ ಶತಮಾನಗಳ ಹಿಂದೆನೆ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಇತ್ತು ಅಂತ ಹೇಳಿ ಓದಿವಿ, ಹೌದಾ? ಸೊ ಎಷ್ಟೋ ವರ್ಷಗಳಿಂದಲೂ ನಮ್ಮ ಭಾರತದಲ್ಲಿ, ಭಾರತದ ಸನಾತನ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಯರಿಗೆ, ಮಹಿಳೆಯರಿಗೆ ಅವ್ರದೇ ಆದಂತಹ ಒಂದು ಸ್ಥಾನಮಾನವನ್ನ ನಾವು ಕೊಟ್ಟಿದ್ದೀವಿ. ಅದನ್ನ ಭಾರತದಲ್ಲಿ ಬೇರೆ ಬೇರೆ ಧರ್ಮಗಳನ್ನ ನೀವು ನೋಡ್ರಿ, ಬೇರೆ ದೇಶಗಳಲ್ಲಿರುವಂತಹ ಬೇರೆ ಬೇರೆ ಧರ್ಮಗಳ ಮಹಿಳೆಯರನ್ನ ನೀವು ನೋಡ್ರಿ, ಕಂಪೇರ್ ಮಾಡ್ರಿ, ಎಲ್ಲೂ ಸಹ ಅಲ್ಲಿರುವಂತಹ ಧರ್ಮದಲ್ಲಿ ಏನು ಒಂದು ಏನಂತಾರ ಅದಕ್ಕ ರಿಸ್ಟ್ರಿಕ್ಷನ್ಸ್ ಇದಾವ, ಅಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನ ನಾವು ಈ ಭಾರತದಲ್ಲಿರುವಂತಹ ಬೇರೆ ಬೇರೆ ಧರ್ಮಗಳ ಮಹಿಳೆಯರಲ್ಲಿ ಕಾಣೋದಿಲ್ಲ. ಸ್ವಲ್ಪ ನೀವು ಕಂಪೇರ್ ಮಾಡಿ ನೋಡ್ಬೋದು. ಸೌದಿ ಅರೇಬಿಯಾ ಇರ್ಬೋದು, ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಬೇರೆ ಬೇರೆ ದೇಶಗಳನ್ನ. ಯಾಕೆ? ನಮ್ಮ ಮೂಲದಿಂದಲೇ ಮಹಿಳೆಯರಿಗೆ ಸಮಾನತೆಯನ್ನು ಕೊಡಬೇಕು ಅಂತ ಹೇಳೇನೆ ಬಂದವರು. ಎಲ್ಲಿಯೂ ಸಹ ಮಹಿಳೆಗೆ ಸಮಾನತೆ ಕೊಡ್ರಿ ಅಂತ ಹೇಳಿ ನಮ್ಮಲ್ಲಿ ಕ್ರಾಂತಿ ಆಗಿದ್ದಿಲ್ಲ. ಆದ್ರೆ ಕ್ರಾಂತಿ ಆಗಿದ್ದು ಇವಾಗ ನಿಮ್ಮ ಕನ್ನಡ ಟೀಚರ್ ಹೇಳ್ದಂಗೆ, ಲೆಕ್ಚರರ್ ಹೇಳ್ದಂಗೆ, ನಾರ್ತ್ ಅಮೆರಿಕಾ ಅಂಡ್ ಯುರೋಪ್ ಒಳಗೆ ಯಾವಾಗ ಲೇಬರ್ ನಮಗೆ ವೇಜಸ್ ನೀವು ಮಹಿಳೆಯರಿಗೆ ಮತ್ತು ಗಂಡಸರಿಗೆ ಹೆಚ್ಚು ಕಡಿಮೆ ಮಾಡ್ತೀರಿ ಅಂತ ಹೇಳಿ ಮಹಿಳೆಯರು ಗ್ರೀಕ್ ವಿಮೆನ್ ಅಂಡ್ ರೋಮ್ ವಿಮೆನ್ ಎಲ್ಲ ರುಚಿ ಹೇಳ್ತಾರೋ ಅವಾಗ ಶುರುವಾಗ್ತದ. ಎಸ್, ಮಹಿಳೆಯರಿಗೂ ಒಂದು ಸ್ಥಾನಮಾನ ಬೇಕು, ಈಕ್ವಾಲಿಟಿ ಬೇಕು, ಎಂಪವರ್ಮೆಂಟ್ ಬೇಕು, ಅವ್ರಿಗೆ ಎಜುಕೇಶನ್ ಅನ್ನೋದು ಬೇಕು, ಅವರಿಗೆ ಸಮಾನವಾಗಿ ನಾವು ನೋಡ್ಬೇಕು ಅಂತ ಹೇಳಿ. ಓಕೆ, ಅವಾಗಿನಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲಾ ದೇಶಗಳಲ್ಲೂ ಎಲ್ಲಾ ಮಹಿಳೆಯರಿಗೂ ಅವ್ರದೇ ಆದಂತಹ ಒಂದು ಕೊರತೆಗಳಿದ್ದೇ ಇದಾವೆ. ಹಂಗೆ ನಮ್ಮ ಭಾರತದಲ್ಲಿ ಈಗ ಬೇರೆ ಬೇರೆ ದೇಶಗಳನ್ನ ನಾವು ಕಂಪೇರ್ ಮಾಡ್ತಾ ಹೋದ್ರೆ, ಈಗಾಗಲೇ ಹೇಳ್ತೀನಿ, ನಮ್ಮ ದೇಶದಲ್ಲಿ ಟು ಸಮ್ ಎಕ್ಸ್ಟೆಂಟ್ ವಿ ಆರ್ ಇನ್ ಅ ಗುಡ್ ಪೊಸಿಷನ್. ಅದಾದ್ಮೇಲೆ ಈಗ ನೆಕ್ಸ್ಟ್ ಲಾಸ್ಟ್ 10-20 ಇಯರ್ಸ್ ಇಂದ ನೀವು ಜಸ್ಟ್ ನಿಮ್ಮ ಮನೆಯೊಳಗೇನೆ ಕಂಪೇರ್ ಮಾಡ್ರಿ. 20 ಇಯರ್ಸ್ ಬ್ಯಾಕ್ ನಿಮ್ಮ ತಂದೆ ತಾಯಿ ಯಾವಾಗ ಮಕ್ಕಳಿದ್ರು, ಅವಾಗ ಯಾವಾಗ ಮಕ್ಕಳಿದ್ರು ಅವಾಗ ಹೆಣ್ಮಕ್ಳಿಗೆ ಅಡಿಗೆ ಮನೆ ಒಳಗೆ ಇರ್ರಿ, ಗಂಡ್ ಮಕ್ಳು ಹೊರಗೆ ಹೋಗ್ರಿ ಅನ್ನುವಂತಹ ಒಂದು ಭೇದ ಭಾವ ಇತ್ತಾ? ಈಗ ನೀವೇ ಹುಡುಗಿರು ಹೇಳ್ರಿ, ನಮ್ಮ ಎಲ್ಲಾ ಪೇರೆಂಟ್ಸು ನಿಮ್ಮನ್ನೆಲ್ಲ ನಿಮಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಹಾಕಿಲ್ಲ ಅಂತ ನಾನು ಅನ್ಕೊಂತೀನಿ. ನಿಮ್ಮನ್ನೂ ಸಹ ಈಕ್ವಲ್ ಆಗಿ ಅವ್ರ ಜೊತೆಗೇನೆ ಬೆಳೆಸ್ಲಿಕ್ಕತ್ತಾರೆ. ಮೈ ಫಾದರ್, ನನ್ನ ತಂದೆಗೆ ನಾವಿಬ್ರು ಹೆಣ್ಮಕ್ಳು, ಯಾವಾಗ್ಲೂ ಅವ್ರು ನನಗೆ ಕರೆಯೋದು ಮಗ ಅಂತಾನೆ ಕರೀತಾರೆ. ಯಾವಾಗ್ಲೂ ಫ್ರಮ್ ನಾನು ಚಿಕ್ಕವಳಿದ್ದಾಗಿದ್ರು ಬಾ ಮಗ, ಹೋಗ್ ಮಗ, ಹಿ ಟ್ರೀಟ್ಸ್ ಮೀ ಈಕ್ವಲ್. ಇಬ್ಬರೇ ಹೆಣ್ಮಕ್ಳು ಇದ್ರು. ಅಂದ್ರೆ ಇದು ನಾಟ್ ಓನ್ಲಿ ಮೈ ಫಾದರ್, ಈಗಿನ ಏನು ಲೈಕ್ 30 ಇಯರ್ಸ್ ನಂತರದ ಜನರೇಷನ್ ಏನ್ ಬಂದದ, ಇದು ದಿಸ್ ಅಪ್ರೋಚ್ ಆಫ್ ಗರ್ಲ್ ಅಂಡ್ ಫಿಮೇಲ್ ಅಂಡ್ ಮೆನ್, ಮೇಲ್ ಅಂಡ್ ಫಿಮೇಲ್ ನಡುವಿರುವಂತಹ ಅಪ್ರೋಚ್ ಏನದ, ಮಕ್ಕಳ ಅಪ್ರೋಚ್ ಏನದ, ಅದು ಬದಲಾಗ್ಲಿಕ್ಕತ್ತದ. ಎಲ್ಲೋ ಒಂದ್ ಕಡೆ ನಾವಿನ್ನೂ ಸಹ ಹೆಣ್ಣು ಭ್ರೂಣ ಹತ್ಯೆಗಳನ್ನ ನೋಡ್ತೀವಿ. ಅದು ಲ್ಯಾಕ್ ಆಫ್ ಎಜುಕೇಶನ್, ಲ್ಯಾಕ್ ಆಫ್ ಅವೇರ್ನೆಸ್, ಮೇ ಬಿ ಆರ್ಥಿಕವಾಗಿ ಅವರು ಸಬಲರಾಗಲಾರದೆ ಇರ್ಬೋದು, ಅಥವಾ ಬಡತನ ಅವ್ರಿಗೆ ಕಷ್ಟಪಟ್ಟಿರ್ಬೋದು. ಸೊ ಆ ಒಂದು ವ್ಯೂ ಇಂದ ಎಲ್ಲೋ ಒಂದ್ ಕಡೆ ಆಗ್ತದೆ. ಬಟ್ ನಾವ್ ಏನೇ ನೋಡೋದಿದ್ರು ಪಾಸಿಟಿವ್ ವ್ಯೂ ಇಂದ ನೋಡ್ಬೇಕಲ್ಲ, ಪಾಸಿಟಿವ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ಬೇಕು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.